ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂಡ್ ಒನ್ ಆಫ್ ದ ಈಸಿ ಟಾಪಿಕ್ಸ್, ಒನ್ ಆಫ್ ದ ಫನ್ ಟಾಪಿಕ್ಸ್ ಏನಂತ ಕೇಳಬೇಕಾದ್ರೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚು. ಸೊ ಓದಿನ ಕ್ಲಾಸಲ್ಲಿ ನಾವು ಫಿಗರ್ ಆಫ್ ಸ್ಪೀಚ್ನ ನೋಡ್ತೀವಿ. ಸೊ ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ, ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನೋಡೋಣ. ಸೊ ಏನು ಪಾರ್ಟ್ಸ್ ಆಫ್ ಸ್ಪೀಚು, ಎಂಥದ್ದು, ಹೆಂಗೆ ಅಂತ ನಾವು ನೋಡ್ತಾ ಬರೋಣ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ವಾಟ್ ಇಸ್ ಪಾರ್ಟ್ಸ್ ಆಫ್ ಸ್ಪೀಚ್? ಬೇಸಿಕಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ಕ್ಯಾಟಗರೀಸ್ ಆಫ್ ವರ್ಡ್ಸ್ ಬೇಸ್ಡ್ ಆನ್ ಹೌ ದೇ ಆರ್ ಯೂಸ್ಡ್ ಇನ್ ಅ ಸೆಂಟೆನ್ಸ್. ನೋಡಿ, ಒಂದು ಸೆಂಟೆನ್ಸಲ್ಲಿ ನೀವೇನು ಮಾಡ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ನ ಹುಡುಕ್ಬೋದು. ಓಕೆ, ಸೊ ನೌನ್ ಇಲ್ಲದೆ, ಪ್ರೊನೌನ್ ಇಲ್ಲದೆ, ವರ್ಬ್ ಇಲ್ಲದೆ, ಮತ್ತು ಬೇರೆ ರೀತಿ ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲದೆ ನಿಮಗೆ ಸೆಂಟೆನ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ ಅದೇನಾಗುತ್ತೆ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ದೇ ಆರ್ ಪಾರ್ಟ್ ಆಫ್ ಅ ಸೆಂಟೆನ್ಸ್. ಆ ಸೆಂಟೆನ್ಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಇಲ್ಲ ಅಂದರೆ ಏನಾಗಲ್ಲ, ಸೆಂಟೆನ್ಸೇ ಬರೋದಿಲ್ಲ. ಸೊ ನೋಡಿ, ದೇರ್ ಆರ್ 8 ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ ಒಟ್ಟಿಗೆ ಇಂಗ್ಲೀಷಲ್ಲಿ? 8 ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಏನದು? ಸೊ ಲೆಟ್ ಮಿ ರೈಟ್ ಇಟ್ ಡೌನ್. ನೌನ್ ಇದೆ, ಓಕೆ, ಪ್ರೊನೌನ್ ಇದೆ, ಓಕೆ, ದೆನ್ ಅಡ್ಜೆಕ್ಟಿವ್ ಇದೆ, ಅಡ್ಜೆಕ್ಟಿವ್ ಆದಮೇಲೆ ವರ್ಬ್ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿರೋದೇ ಸ್ಟೂಡೆಂಟ್ಸ್. ಓಕೆ, ವರ್ಬು, ಆ್ಯಡ್ ವರ್ಬ್ ಇದೆ. ಓಕೆ, ಸೊ ದೆನ್ ವಿ ಹ್ಯಾವ್ conjunction. Okay, then 7 we have interjection. Okay, so ಅದಾದಮೇಲೆ ನಮಗೆ 8ಅಲ್ಲಿ ಪ್ರಪೋಸಿಷನ್ ಬರುತ್ತೆ. ಓಕೆ, ಸೊ ಇಷ್ಟು ಬೇಸಿಕಲಿ ನಮಗೆ ಏನಿದೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿದೆ. ಓಕೆ, ಸೊ ಪ್ರಪೋಸಿಷನಲ್ಲಿ ಆರ್ಟಿಕಲ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಆರ್ಟಿಕಲ್ಸ್ ಆ್ಯಂಡ್ ಪ್ರಪೋಸಿಷನ್ ಅಂತ ಕೂಡ ಅಂತೀವಿ. ಸೊ ಇಷ್ಟು ನಮ್ಗೆ ಏನು ಬರುತ್ತೆ, 8 ಮೇಜರ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದು ನಮಗೆ ಬರುತ್ತೆ. ಸೊ ಇದರಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಬೋರ್ಡ್ಸ್ ಪ್ರಕಾರ ನಿಮ್ಮ SSLC ಸ್ಟೂಡೆಂಟ್ಸ್ಗೆ. ಓಕೆ, ಸೊ ನೌನ್ ತುಂಬ ಇಂಪಾರ್ಟೆಂಟು, ಪ್ರೊನೌನ್ ತುಂಬ ಇಂಪಾರ್ಟೆಂಟು, ಅಡ್ಜೆಕ್ಟಿವ್, ಆ್ಯಡ್ವರ್ಬ್ ಮತ್ತು ಅಡ್ಜೆಕ್ಟಿವ್ ವರ್ಬ್ ಮತ್ತು ಆ್ಯಡ್ವರ್ಬ್ಸ್. ಓಕೆ, ಸೊ ಇಷ್ಟು 5 ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಕ್ಸ್ಕ್ಲೂಸಿವ್ ಆಗಿ ಇದರಿಂದ ಕ್ವೆಶ್ಚನ್ಸ್ ಕೇಳ್ತಾರೆ. ಅಫ್ಕೋರ್ಸ್ ಆರ್ಟಿಕಲ್ ಆ್ಯಂಡ್ ಪ್ರಪೋಸಿಷನಿಂದ ಕೂಡ ಕ್ವೆಶ್ಚನ್ಸ್ ಕೇಳ್ತಾರೆ. ಕಂಜಂಕ್ಷನ್, ಲಿಂಕರ್ಸ್ ಅಂತ ಅಂದ್ಬಿಟ್ಟು ಕ್ವೆಶ್ಚನ್ಸ್ ಕೇಳ್ತಾರೆ. ಆದರೆ ಪಾರ್ಟ್ಸ್ ಆಫ್ ಸ್ಪೀಚಿಂದ ಕ್ವೆಶ್ಚನ್ಸ್ ಬರೋದಂದರೆ ಎಕ್ಸ್ಕ್ಲೂಸಿವ್ಲಿ ಈ ಒಂದು 5 ಪಾರ್ಟ್ಸ್ ಆಫ್ ಸ್ಪೀಚಿಂದನೇ ನಮಗೆ ಮೇಜರ್ಲಿ ಕ್ವೆಶ್ಚನ್ ಬರೋದು. ಸೊ ಬನ್ನಿ, ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ನ ಅರ್ಥ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ನೌನ್. ಸೊ ನೌನ್ ಅಂದರೆ ಏನು? ನೌನ್ ಇಸ್ ಸಿಂಪ್ಲಿ ಎ ನೇಮಿಂಗ್ ವರ್ಡ್. ಓಕೆ, ಸೊ ಒಂದು ವರ್ಡ್ಗೆ ಹೆಸರು ಕೊಡಬೇಕಾದ್ರೆ ಅದನ್ನು ನೌನ್ ಅಂತ ಕರಿತೀವಿ. ಸೊ ಇಟ್ ನೇಮ್ಸ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಓಕೆ, ಸೊ ಐಡಿಯಾ ಕೂಡ ನಾವೇನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಮೇ ಬಿ ನ್ಯೂ ಟು ಯು. ಸೊ ಐಡಿಯಾ ಕೂಡ ಏನಾಗುತ್ತೆ? ನೌನ್ ಆಗುತ್ತೆ. ಸರ್ ಐಡಿಯಾ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಡ್ರೀಮ್. ಸೊ ಡ್ರೀಮ್ ಏನಾಗುತ್ತೆ? ಡ್ರೀಮ್ ಬಂದು ನೌನ್ ಆಗುತ್ತೆ. ಡ್ರೀಮಿಂಗ್ ಅಂದರೆ ವರ್ಬ್ ಆಗುತ್ತೆ, ಡ್ರೀಮ್ ಅಂದರೆ ನೌನ್ ಆಗುತ್ತೆ. ಸೊ ಹಿ ವಾಸ್ ಇನ್ ಹಿಸ್ ಡ್ರೀಮ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಡ್ರೀಮ್ ಕೂಡ ಏನಾಗುತ್ತೆ? ಒಂದು ನೌನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ದ ಡೈನಾಸಾರ್ ಆಸ್ಕ್ಡ್ ಫಾರ್ ವೈಫೈ. ಓಕೆ, ಸೊ ಇದರಲ್ಲಿ ನೌನ್ ಏನಾಗುತ್ತೆ? ಡಿನಾಸಾರ್ ನೌನ್ ಆಗುತ್ತೆ. ಓಕೆ, ಮತ್ತು ವೈಫೈ ಬಂದು ನೌನ್ ಆಗುತ್ತೆ. ವೈಫೈ ಇಸ್ ಅ ಥಿಂಗ್. ಓಕೆ, ಸೊ ಇಟ್ಸ್ ಎನ್ ಇಂಟ್ಯಾಂಜಿಬಲ್ ಥಿಂಗ್. ಸೊ ಹಾಗಾಗಿ ಅದು ನೌನ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ದ ಬನಾನಾ ವಾನ್ ದಿ ಎಲೆಕ್ಷನ್. ನೋಡಿ, ಬನಾನಾ ಎಂಬುದು ನೌನು, ಎಲೆಕ್ಷನ್ ಇಸ್ ಅ ಈವೆಂಟ್ ಅಲ್ವಾ? ಎಲೆಕ್ಷನ್ ಇಸ್ ಅ ಈವೆಂಟ್. ಸೊ ಹಾಗಾಗಿ ಅದು ಕೂಡ ನೌನ್ ಆಗುತ್ತೆ. ಓಕೆ, ಸೊ ನೇಮ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ ಇದೆಲ್ಲ ಏನಾಗುತ್ತೆ? ನೌನ್ ಆಗುತ್ತೆ. ಓಕೆ, ಸೊ ಹಂಗೆ ಮುಂದೆ ಹೋಗ್ತಾ ಇರೋಣ. ಸೊ ಹೋಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟು ಏನಂತ ಕೇಳಬೇಕಾದ್ರೆ, ಈ ಒಂದು ವಿಡಿಯೋದು ಕೊನೆ ಭಾಗದಲ್ಲಿ ನಾನು ನಿಮಗೋಸ್ಕರ ಒಂದು ಕ್ವಿಜ್ನ ಇಟ್ಟಿದ್ದೀನಿ. ಓಕೆ, ಸೊ ಈ ಒಂದು ಕ್ವಿಝಲ್ಲಿ 5 ಕ್ವೆಶ್ಚನ್ ಇದೆ ರಿಲೇಟಿಂಗ್ ಟು ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಆ ಒಂದು 5 ಕ್ವೆಶ್ಚನ್ಗೆ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರೋ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಆ 5 ಆನ್ಸರ್ಗೆ ಕರೆಕ್ಟ್ ಆನ್ಸರ್ ಮಾಡಿ ಬರುವ ಫಸ್ಟ್ 5 ಸ್ಟೂಡೆಂಟ್ಸ್ದು IDs ನಾನು ಇಲ್ಲಿ ಡಿಸ್ಪ್ಲೇ ಮಾಡಿಸ್ತೀನಿ. ಸೊ ಯಾಕೆ ಡಿಸ್ಪ್ಲೇ ಮಾಡಿಸ್ತೀನಿ ಅಂತ ಕೇಳಬೇಕಾದ್ರೆ, ನೀವು ಗೆದ್ದಿದ್ದೀರಾ ಒಂದು ಅದು ಕ್ವಿಜ್ನ, ಆ ಕ್ವಿಝಲ್ಲಿ ಫಸ್ಟ್ ಬಂದಿದ್ದೀರಾ, ಸೆಕೆಂಡ್ ಬಂದಿದ್ದೀರಾ, ಥರ್ಡ್ ಬಂದಿದ್ದೀರಾ, ಫೋರ್ತ್ ಬಂದಿದ್ದೀರಾ ಅಥವಾ ಫಿಫ್ತ್ ಬಂದಿದ್ದರೆ ಅದನ್ನು ನಾನು ನಿಮಗೋಸ್ಕರ ಡಿಸ್ಪ್ಲೇ ಮಾಡ್ತೀನಿ ಆ್ಯಸ್ ಅ ಹಾನರ್ ಟು ಯು. ಓಕೆ, ಸೊ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ. ಕೊನೆ ಭಾಗದಲ್ಲಿ ನಾನೇನು ಮಾಡಿದ್ದೀನಿ, ನಿಮಗೋಸ್ಕರ ಆ ಕ್ವಿಜ್ನ ಇಟ್ಟಿದ್ದೀನಿ. ಆ ಕ್ವಿಝಲ್ಲಿ ನೀವು ಹೆಂಗೆ ಪರ್ಫಾರ್ಮ್ ಮಾಡ್ತೀರಾ ಅಂತ ನೋಡ್ತಾ ಬರೋಣ. ಸೊ ಲೆಟ್ಸ್ ಮೂವ್ ಆನ್ ಟು ಪ್ರೊನೌನ್ ನೌನ್. ಸೊ ಈಗ ಪ್ರೊನೌನ್ ಇದ್ರೆ, ವಾಟ್ ಇಸ್ ಪ್ರೊನೌನ್? ಪ್ರೊನೌನ್ ಇಸ್ ಅ ವರ್ಡ್ ದಟ್ ಟೇಕ್ಸ್ ದ ಪ್ಲೇಸ್ ಆಫ್ ಅ ನೌನ್. ಓಕೆ, ಸೊ ಪ್ರೊನೌನ್ ಎಲ್ಲಿ ಯಾಕೆ ಯೂಸ್ ಮಾಡ್ತೀವಿ ನಾವು? ಆ ಒಂದು ನೌನ್ ಪ್ಲೇಸಿಗೆ ಇನ್ಸ್ಟೆಡ್ ಆಫ್ ನೌನ್ ಯೂಸ್ ಮಾಡ್ತೀವಿ. ಈಗ ಕೇಳ್ಬೋದು, ಸರ್ ಯಾಕೆ ಸರ್ ನೌನ್ನ ರಿಪ್ಲೇಸ್ ಮಾಡಬೇಕು, ಏನು ಅವಶ್ಯಕತೆ ಇದೆ ಅಂತ ಕೇಳ್ಬೋದು. ಲೆಟ್ ಮಿ ಟೆಲ್ ದ ರೀಸನ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಸಮ್ವನ್ ನೇಮ್ ಅಗೈನ್ ಆ್ಯಂಡ್ ಅಗೈನ್, ಈಗ ಯಾರ್ದೋ ಒಂದು ವ್ಯಕ್ತಿ ಹೆಸರು ಪದೇ ಹೇಳೋದನ್ನ ಬಿಟ್ಟು ನಾವೇನು ಯೂಸ್ ಮಾಡ್ಬೋದು? ಪ್ರೊನೌನ್ನ ಯೂಸ್ ಮಾಡ್ಬೋದು. ಸೊ ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ಈಗ ನಾನು ಬಂದು ಒಂದು ಸ್ಟೋರಿ ಬರೀತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ದ ಲೆಜೆಂಡ್ಸ್ ಆಫ್
ಥಾಮ್ಸನ್ ಅಂತ ಅನ್ಕೊಳ್ಳಿ. ಸೊ ಈ ರೀತಿ ಒಂದು ಸ್ಟೋರಿನ ಬರಿತೀನಿ ಅನ್ಕೊಳ್ಳಿ. ಓಕೆ, ಐಮ್ ರೈಟಿಂಗ್ ಅ ಸ್ಟೋರಿ, ದ ಲೆಜೆಂಡ್ಸ್ ಆಫ್ ಥಾಮ್ಸನ್. ಈಗ ನಾನು ಹೆಂಗೆ ಶುರು ಮಾಡ್ತೀನಿ, ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಅಗೋ ದೇರ್ ಲಿವ್ಡ್ ಅ ಸ್ಟ್ರಾಂಗ್ ಮ್ಯಾನ್ ಕಾಲ್ಡ್ ಆಸ್ ಥಾಮ್ಸನ್ ಅಂತ ಬರಿತೀನಿ. ಓಕೆ, ಸೊ ದಿಸ್ ಥಾಮ್ಸನ್ ವಾಸ್ ಟಾಲ್, ದಿಸ್ ಥಾಮ್ಸನ್ ವಾಸ್ ಫೇರ್, ದಿಸ್ ಥಾಮ್ಸನ್ ವಾಸ್ ಫಾಸ್ಟ್, ದಿಸ್ ಥಾಮ್ಸನ್ ವಾಸ್ ಸೋ ಪವರ್ಫುಲ್. ಥಾಮ್ಸನ್ ಅಂತ ಯೂಸ್ ಮಾಡ್ತಾ ಬಂದರೆ ಹೆಂಗಿರುತ್ತೆ ಓದೋಕ್ಕೆ, ಒಂಚೂರು ಬೇಜಾರಾಗ್ಬಿಡುತ್ತೆ, ಒಂಚೂರು ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಬೋರ್ಡಮ್ನ ಎಲಿಮಿನೇಟ್ ಮಾಡೋಕ್ಕೆ ನಾವು ಪ್ರೊನೌನ್ನ ಯೂಸ್ ಮಾಡ್ತೀವಿ. ಸೊ ಇನ್ಸ್ಟೆಡ್ ಆಫ್ ಯೂಸಿಂಗ್ ಥಾಮ್ಸನ್ ಎವ್ರಿವೇರ್, ವಿ ಕ್ಯಾನ್ ಯೂಸ್ ಹಿ, ಹಿಸ್, ಹಿಮ್ ಅಂತ ಯೂಸ್ ಮಾಡಿ ನಾವೇನು ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು. ಅದಕ್ಕೆ ಇನ್ಸ್ಟೆಡ್ ಆಫ್ ಯೂಸಿಂಗ್ ಸಮ್ವನ್ಸ್ ನೇಮ್ ಅಗೇನ್ ಆ್ಯಂಡ್ ಅಗೇನ್ ವಿ ಯೂಸ್ ಅ ಪ್ರೊನೌನ್. ಸೊ ನಾವೇನು ಯೂಸ್ ಮಾಡ್ತೀವಿ, ಪ್ರೊನೌನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಮೈ ಡಾಗ್ ಏನಾಗುತ್ತೆ, ಡಾಗ್ ಬಂದು ನೌನ್ ಆಗುತ್ತೆ. ಓಕೆ, ಥಿಂಗ್ಸ್ ಹಿ ಪೇಸ್ ದ ಬಿಲ್. ನಮ್ಮ ಮನೆಯಲ್ಲಿ ನಾಯೆಲ್ಲ ಹಂಗೆ ತಾನೆ, ಒಂದು ವೇಳೆ ನೀವು ಪೆಟ್ ಲವರ್ ಆಗಿರಬೇಕಾದ್ರೆ, ನಿಮ್ಮ ಮನೇಲಿ ಒಂದು ಪೆಟ್ ಇರಬೇಕಾದ್ರೆ ಅದು ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ ಆ ಮನೆ ಅದಿದೆ ಅಂತ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ಡಾಗ್ ಬಂದು ನೌನ್ ಆಗುತ್ತೆ. ಇನ್ಸ್ಟೆಡ್ ಆಫ್ ನೋಡಿ ಮೈ ಡಾಗ್ ಥಿಂಗ್ಸ್ ಡಾಗ್ ಪೇಸ್ ದ ಬಿಲ್, ಅರ್ಥ ಬರೋಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಡಾಗ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಏನು ಯೂಸ್ ಮಾಡಿ, ಹೀನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಓಕೆ, ಸೊ ಅಗೇನ್ ದ ಪೊಟ್ಯಾಟೊ ಸೆಡ್ ಇಟ್ ವಾಂಟೆಡ್ ದ ಸನ್ ಗ್ಲಾಸಸ್. ಓಕೆ, ನೋಡಿ ಪೊಟ್ಯಾಟೊ ನೌನು, ಓಕೆ, ಇಟ್ ಬಂದು ಪ್ರೊನೌನು. ಆಲ್ರೈಟ್, ನೋಡಿ. ಸೊ ಸಬ್ಸ್ಟಿಟ್ಯೂಟ್ ಆಗಿ ಏನು ಯೂಸ್ ಮಾಡ್ತೀವಿ, ಪ್ರೊನೌನ್ನ ಯೂಸ್ ಮಾಡ್ತೀವಿ. ವೆರಿ ವೆರಿ ಸಿಂಪಲ್. ಓಕೆ, ಈಗ ಅಬ್ಜೆಕ್ಟಿವ್. ಸೊ ಅಬ್ಜೆಕ್ಟಿವ್ಗೂ ಹೋಗೋಕ್ಕೆ ಮುಂಚೆ ಒಂದು ಸ್ಮಾಲ್ ಪಾಯಿಂಟ್ ನೋಟು. ನಮ್ಮ ಸ್ಟೂಡೆಂಟ್ಸ್ ಬಂದು ಅಬ್ಜೆಕ್ಟಿವ್ಗೂ ಆಡ್ವರ್ಬ್ಗೂ ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊತಾರೆ. ಓಕೆ, ಅಬ್ಜೆಕ್ಟಿವ್ಗೂ ಆಡ್ವರ್ಬ್ಗೂ ಕನ್ಫ್ಯೂಸ್ ಮಾಡ್ಕೊತಾರೆ. ಸೊ ಲೆಟ್ ಮಿ ಮೇಕ್ ಇಟ್ ಈಸಿ ಫಾರ್ ಯು. ನೌನು ಮತ್ತು ಪ್ರೊನೌನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಅಬ್ಜೆಕ್ಟಿವ್ ಆಗುತ್ತೆ. ನೋಡಿ ಇಲ್ಲಿ, ಆ್ಯಂಡ್ ಅಬ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅ ನೌನ್. ಓಕೆ, ಒಂದು ನೌನ್ ಯಾವ ರೀತಿ ಇದೆ ಅಥವಾ ಒಂದು ಪ್ರೊನೌನ್ ಯಾವ ರೀತಿ ಇದೆ ಅಂತ ಡಿಸ್ಕ್ರಿಮಿನೇಷನ್, ಓಕೆ, ಸೊ ಡಿಸ್ಕ್ರಿಮಿನೇಷನ್ ಅಂತೀನಿ, ಸಾರಿ, ಒಂದು ಡೆಸ್ಕ್ರಿಪ್ಷನ್ ಕೊಟ್ಟರೆ ಅದೇನಾಗುತ್ತೆ, ಅದು ಬಂದು ನೌನ್ ಆಗುತ್ತೆ. ಓಕೆ, ಇಟ್ ಟೆಲ್ಸ್ ಅಸ್ ವಾಟ್ ಸಮಥಿಂಗ್ ಇಸ್ ಲೈಕ್. ಓಕೆ, ಸೊ ಒಂದು ವಸ್ತು ಅಥವಾ ಒಂದು ನೌನು, ಒಂದು ಪ್ರೊನೌನು ನೋಡೋಕ್ಕೆ ಹೆಂಗಿದೆ ಅಥವಾ ಹೆಂಗಿದೆ ಅಂತ ಹೇಳೋದನ್ನ ನಾವೇನಂತ ಕರಿತೀವಿ, ಅಬ್ಜೆಕ್ಟಿವ್ ಅಂತ ಕರಿತೀವಿ. ಅಡ್ವರ್ಬ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾನು ಕೊನೆಗೆ ಹೇಳ್ತೀನಿ. ಓಕೆ, ಸೊ ಅಡ್ವರ್ಬ್ ಬರಬೇಕಂದ್ರೆ ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ ಫ್ಯೂ ಎಕ್ಸಾಂಪಲ್ಸ್. ದ ಲೇಜಿ ಪೆನ್ಗುಯಿನ್ ಮಿಸ್ಡ್ ಸ್ವಿಮ್ಮಿಂಗ್ ಕ್ಲಾಸಸ್. ಏನು, ದ ಲೇಜಿ ಪೆನ್ಗುಯಿನ್ ಮಿಸ್ಡ್ ದ ಸ್ವಿಮ್ಮಿಂಗ್ ಕ್ಲಾಸಸ್ ಅಂತ ನಾವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟು, ಐ ಸಾ ಪರ್ಪಲ್ ಚಿಕನ್. ಓಕೆ, ಸೊ ಚಿಕನ್ನು ರೈಡಿಂಗ್ ಅ ಬೈಸೈಕಲ್. ಓಕೆ, ಸೊ ಚಿಕನ್ ನೋಡೋಕ್ಕೆ ಹೆಂಗಿತ್ತು, ಯಾವ ಕಲರಲ್ಲಿತ್ತು, ಪರ್ಪಲ್ ಕಲರಲ್ಲಿತ್ತು. ಮತ್ತು ಪೆಂಗುಯಿನ್ ಹೆಂಗಿತ್ತು, ಆ್ಯಕ್ಟಿವ್ ಆಗಿತ್ತಾ ಅಥವಾ ಇಲ್ಲ, ಲೇಜಿ ಆಗಿತ್ತು. ಸೊ ಲೇಜಿ ಮತ್ತು ಪರ್ಪಲ್ ಏನಾಗುತ್ತೆ, ಪರ್ಪಲ್ ಬಂದು ನಮಗೆ ಅಬ್ಜೆಕ್ಟಿವ್ ಆಗುತ್ತೆ. ಸೊ ದಿಸ್ ಇಸ್ ಅಬ್ಜೆಕ್ಟಿವ್. ಸೊ ಅಬ್ಜೆಕ್ಟಿವ್ ಅಂದರೆ ಬೇಸಿಕಲಿ ಏನು ಮಾಡುತ್ತೆ, ನೌನ್ ಅಥವಾ ಪ್ರೊನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಈಗ ವರ್ಬ್ಗೆ ಹೋಗೋಣ. ವರ್ಬ್ ಅಂದರೆ ಕ್ರಿಯೆ ಪದ, ನಿಮಗೆಲ್ಲ ಗೊತ್ತಿದೆ. ವರ್ಬ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಥಿಂಗ್. ಸೊ ನೋಡೋಣ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ವರ್ಬ್ ಅಂತ. ವರ್ಬ್ ಇಸ್ ಅ ಆ್ಯಕ್ಷನ್ ವರ್ಡ್, ಅಂದರೆ ಕ್ರಿಯೆ ಪದ ಅಂತ ಕರಿತೀವಿ. ಆರ್ ಬೀಯಿಂಗ್. ಓಕೆ, ಆರ್ ಬೀಯಿಂಗ್ ಅಂದರೆ ಸ್ಟೇಟ್ ಆಫ್ ಬೀಯಿಂಗ್ ಕೂಡ ವರ್ಬೇ. ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಓಕೆ, ಸೊ ಆ್ಯಕ್ಷನ್ ವರ್ಡ್ ಎಲ್ಲರಿಗೂ ಅರ್ಥ ಆಗುತ್ತೆ. ಸ್ಟೇಟ್ ಆಫ್ ಬೀಯಿಂಗ್ ಅಂದರೆ ಏನಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಓಕೆ, ಇಟ್ ಟೆಲ್ಸ್ ವಾಟ್ ಸಮ್ ಒನ್ ಆರ್ ಸಮಥಿಂಗ್ ಡಸ್ ಆರ್ ಇಸ್. ಓಕೆ, ಡಸ್ ಆರ್ ಎಸ್. ಸೊ ಈಗ ಫಾರ್ ಎಕ್ಸಾಂಪಲ್, ನಾನೇನಾದರೂ ಒಂದು ವಸ್ತುನ ಮಾಡಿದ್ರೆ ಅದು ವರ್ಬ್ ಆಗುತ್ತೆ. ಈಗ ನಾವು ಒಂದು ಕ್ರಿಯೆನ ಮಾಡಿದ್ರೆ, ಒಂದು ಆ್ಯಕ್ಷನ್ನ ಮಾಡಿದ್ರೆ ವರ್ಬ್ ಆಗುತ್ತೆ. ಅಥವಾ ಒಂದು ಸ್ಟೇಟಲ್ಲಿದ್ದರೆ, ಒಂದು ಕಂಡೀಷನಲ್ಲಿದ್ದರೆ ಅದು ಕೂಡ ಏನಾಗುತ್ತೆ, ವರ್ಬ್ ಆಗುತ್ತೆ. ಓಕೆ, ಲೆಟ್ ಮಿ ಗಿವ್ ಯು ಫಾರ್ ಎಕ್ಸಾಂಪಲ್ಸ್. ನೋಡಿ, ಈಗ ಮೈ ಹೋಮ್ವರ್ಕ್ ರ್ಯಾನ್ ಅವೇ. ಏನಾಗುತ್ತೆ, ನನ್ನ ಹೋಮ್ವರ್ಕ್ ಏನಾಯಿತು, ನಾನು ಬಿಟ್ಟು ಹೊರಟೋಯ್ತು ಅಥವಾ ಓಡೋಯ್ತು ಅಂತ ಅನ್ಬೋದು. ಸೊ ರ್ಯಾನ್ ಅಂದರೆ ಏನಾಗುತ್ತೆ, ವರ್ಬ್ ಆಗುತ್ತೆ. ನಿಮಗೆಲ್ಲ ಖುಷಿ ಅಲ್ವಾ, ನಿಮ್ಮ ಹೋಮ್ವರ್ಕ್ ನಿಮ್ಮನ್ನು ಬಿಟ್ಟು ಓಡೋಗಿದ್ರೆ ಅಲ್ವಾ? ಹಾಂ, ಓಕೆ, ಸೊ ಹಂಗೆ ಮುಂದೆ ಹೋಗ್ತಾ ಇರೋಣ. ದ ಮಂಕಿ ಈಸ್ ಮೈ ಇಂಗ್ಲೀಷ್ ಟೀಚರ್. ನೋಡಿ, ಈಸ್ ಕೂಡ ಏನಾಗುತ್ತೆ, ಈಸ್ ಕೂಡ ವರ್ಬ್ ಆಗುತ್ತೆ. ದ ಮಂಕಿ ಈಸ್ ಮೈ ಇಂಗ್ಲೀಷ್ ಟೀಚರ್. ಈಸ್ ಅಂದರೆ ಏನು, ಕೆಲಸ ಮಾಡ್ತಾ ಇರೋದು. ಓಕೆ, ಸೊ ಅದಕ್ಕೆ ನಾವು ಬೀಯಿಂಗ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಡೂಯಿಂಗ್ ದಟ್ ವರ್ಕ್. ಓಕೆ, ಸೊ ದ ಮಂಕಿ ಈಸ್ ಮೈ ಇಂಗ್ಲೀಷ್ ಟೀಚರ್. ಸೊ ಇದು ಬಂದು ವರ್ಬ್ ಆಗುತ್ತೆ. ಓಕೆ, ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಸೊ ವರ್ಬ್ ಎನ್ಬೋದು ಬರೀ ಕ್ರಿಯಾಪದ ಮಾತ್ರ ಅಲ್ಲ, ಸ್ಟೇಟ್ ಆಫ್ ಬೀಯಿಂಗ್ ಆಲ್ಸೋ. ಓಕೆ, ಸೊ ರೈಟ್. ಸೊ ಒಂದು ವಸ್ತುನ ಮಾಡೋದನ್ನ ಕೂಡ ನಾವೇನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ಕೊನೆಗೆ ಬರೋಣ ಆಡ್ವರ್ಬ್. ಸೊ ಆಡ್ವರ್ಬ್ ಅಂದ್ರೇನು ಸ್ಟೂಡೆಂಟ್ಸ್, ಆಡ್ವರ್ಬ್ಗೂ ಅಬ್ಜೆಕ್ಟಿವ್ಗೂ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಆಡ್ವರ್ಬ್ನ ಸ್ಪ್ಲಿಟ್ ಮಾಡಿ. ಆಡ್ವರ್ಬ್ನ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆಡ್ ಪ್ಲಸ್ ವರ್ಬ್ ನಮಗೇನು ಕೊಡುತ್ತೆ, ಆಡ್ವರ್ಬ್ ಕೊಡುತ್ತೆ. ಸೊ ಅಬ್ಜೆಕ್ಟಿವ್ ಹೆಂಗೆ ನೌನ್ ಮತ್ತು ಪ್ರೊನೌನ್ನ ಎಕ್ಸ್ಪ್ಲೇನ್ ಮಾಡುತ್ತೋ ಆ ರೀತಿ ಆಡ್ವರ್ಬ್ ಬಂದು ಏನನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ವರ್ಬ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ವರ್ಬ್ನ ಡಿಫೈನ್ ಮಾಡುತ್ತೆ. ವರ್ಬ್ನ ಡಿಫೈನ್ ಮಾಡಿದ್ರೆ ಏನಂತ ಕರಿತೀವಿ, ಆಡ್ವರ್ಬ್ ಅಂತ ಕರಿತೀವಿ. ಅದಕ್ಕೆ ಅದರ ಹೆಸರಲ್ಲಿ ಏನಿದೆ, ಆಡ್ ಪ್ಲಸ್ ವರ್ಬ್, ಅಡಿಷನ್ ಟು ವರ್ಬ್ ಅಂತ ನಾವು ನೋಡ್ಬೋದು. ಸೊ ಎಸ್, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಅಬ್ಜೆಕ್ಟಿವ್ ಆ್ಯಂಡ್ ಆಡ್ವರ್ಬ್. ಮುಂದೆ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್, an adverb tells us how, when, where or how much it often describes a verb. ಏನನ್ನ ಡಿಸ್ಕ್ರೈಬ್ ಮಾಡುತ್ತೆ, ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್
adjective ends with ly most of the times, not all, but not all. Okay, most of the times adjective ends with ly. Let me give few examples. I accidentally wore my shoes backwards. Okay, right? So I accidentally wore my shoes backwards. Okay, so so ಹೆಂಗ್ ಹಾಕಿದೆ ನನ್ನ ಶೂನ ಬ್ಯಾಕ್ವರ್ಡ್ಸ್ ಎಲ್ಲ ಹಾಕಿದೆ. ಓಕೆ, ಸೊ ಉಲ್ಟಾ ಆಗ್ಬಿಟ್ಟೆ ಅಂತ ಅರ್ಥ. ಓಕೆ, ದ ಟಾರ್ಟಾಯ್ಸ್ ಕ್ವಿಕ್ಲಿ ವಾನ್ ದ ರೇಸ್. ಓಕೆ, ಸೊ ಟಾರ್ಟಾಯ್ಸ್ ಏನಾಗುತ್ತೆ, ಟಾರ್ಟಾಯ್ಸ್ ಬಂದು ನೌನ್ ಆಗುತ್ತೆ. ಓಕೆ, ಕ್ವಿಕ್ಲಿ ಏನಾಗುತ್ತೆ, ಕ್ವಿಕ್ಲಿ ಬಂದು ಆ್ಯಡ್ವರ್ಬ್ ಆಗುತ್ತೆ. ಮತ್ತು ವಾನ್ ಅಂದರೆ ವಿನ್ ಬಂದು ವರ್ಬ್ ಆಗುತ್ತೆ. ಓಕೆ, ಸೊ ಇಷ್ಟನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್, ನೀವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರ್ನ ನೇಲ್ ಮಾಡ್ಬೋದು. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಪಾರ್ಟ್ಸ್ ಆಫ್ ಸ್ಪೀಚು ಇಲ್ಲಿಗೆ ನಾವು ಮುಗ್ಸಕ್ಕೆ ಇದ್ದೀವಿ. ಸೊ ಐ ಆಮ್ ಗೋಯಿಂಗ್ ಟು ದ ಕ್ವಿಜ್. ಸೊ ಕ್ವಿಜ್ಗೆ ಹೋಗೋಕ್ಕೆ ಮುಂಚೆ ಒನ್ ಮೋರ್ ಟೈಮ್, ನೌನ್ ಅಂದರೆ ಏನಂತ ನೋಡಿದ್ವಿ, ಪ್ರೊನೌನ್ ಅಂದರೆ ಏನಂತ ನೋಡಿದ್ವಿ, ವರ್ಬ್ ಅಂದರೆ ಏನಂತ ನೋಡಿದ್ವಿ, ಆ್ಯಡ್ವರ್ಬ್ ಅಂತ ಏನಂತ ನೋಡಿದ್ವಿ, ಮತ್ತು ಆ್ಯಡ್ವರ್ಬ್ಗೂ ಅಡ್ಜೆಕ್ಟಿವ್ಗೂ ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸ್ನ ಕೂಡ ನೋಡಿದ್ವಿ. ಏನು ಡಿಫ್ರೆನ್ಸು, ಅಡ್ಜೆಕ್ಟಿವ್ ಬಂದು ನೌನ್ ಆರ್ ಪ್ರೊನೌನ್ ಎಕ್ಸ್ಪ್ಲೇನ್ ಮಾಡುತ್ತೆ, ಆ್ಯಡ್ವರ್ಬ್ ಬಂದು ವರ್ಬ್ನ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಓಕೆ, ಸೊ ಹಿಯರ್ ಇಸ್ ದ ಟೈಮ್ ಫಾರ್ ದ ಕ್ವಿಸ್. ಸೊ ಫಸ್ಟ್ 5 ಕ್ವಶನ್ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಡಿಸ್ಪ್ಲೇ ಮಾಡ್ತೀನಿ, ಸಾರಿ. ಆ ಒಂದು 5 ಕ್ವಶನ್ಸ್ಗೆ ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತೀರೋ ಆ ಸ್ಟೂಡೆಂಟ್ಸ್ದು ಐ ಡಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ನನ್ನ ವೀಡಿಯೋಲಿ ಡಿಸ್ಪ್ಲೇ ಮಾಡಿಬಿಟ್ಟು ಅವ್ರಿಗೆ ಒಂದು ಹಾನರಿ ಕೊಟ್ಟು ಸ್ಟಾರ್ ಕೊಟ್ಟು ಏನು ಮಾಡ್ತೀನಿ, ಮುಂದೆ ಹೋಗ್ತೀನಿ. ಓಕೆ, ಸೊ ಹಿಯರ್ ಇಸ್ ದ ಫಸ್ಟ್ ಕ್ವೆಶ್ಚನ್. ಸೊ ಏನು ಫಸ್ಟ್ ಕ್ವೆಶ್ಚನ್ ಅಂತ ನೋಡಿ, ಅಂಡರ್ಲೈನ್ ವರ್ಡ್ಸು ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ಹೇಳಬೇಕು. ಓಕೆ, ರವಿ ವಾನ್ 2 gold medals ದಿಸ್ ಇಯರ್. ಸೊ 2 ಏನು ಪಾರ್ಟ್ ಆಫ್ ಸ್ಪೀಚ್ ಅಂತ ನೀವು ಆನ್ಸರ್ ಮಾಡಿ. ಓಕೆ, ಸತೀಶ್ ವಾಸ್ ಅ ಗ್ರೇಟ್ ಆರ್ಟಿಸ್ಟ್. ಓಕೆ, ಸೊ ಗ್ರೇಟ್ ಎಂಬುದು ಅಂಡರ್ಲೈನ್ ಆಗಿದೆ. ಸೊ ಗ್ರೇಟ್ ಅಂದರೆ ಏನು ಪಾರ್ಟ್ ಆಫ್ ಸ್ಪೀಚ್ ಅಂತ ಆನ್ಸರ್ ಮಾಡಿ. ಥರ್ಡ್ ಕ್ವೆಶ್ಚನ್, ವಿ ಆರ್ ವಾಚಿಂಗ್. ಓಕೆ, ಸೊ ವಿ ಆರ್ ವಾಚಿಂಗ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್. ಓಕೆ, ಸೊ ವಾಚಿಂಗ್ ಆ್ಯನ್ ಇಂಪಾರ್ಟೆಂಟ್ ಮ್ಯಾಚ್. ಸೊ ರೈಟ್, ಸೊ ಈ ಒಂದು ವಾಚಿಂಗ್ ಎಂಬುದು ಏನು ಪಾರ್ಟ್ ಆಫ್ ಸ್ಪೀಚು ಅಂತ ನೀವು ಆನ್ಸರ್ ಮಾಡಿ. ಸೊ ಕೊನೆಗೆ ಲೆಟ್ ಅಸ್ ಗೋ ಟು ದ ಫೋರ್ತ್ ಕ್ವೆಶ್ಚನ್. ರಾಜ್ ಇಸ್ ವೆರಿ ಅಡ್ವೆಂಚರಸ್. ಅಂಡರ್ಲೈನ್ ವರ್ಡ್ ಇಸ್ ಅಡ್ವೆಂಚರಸ್. ಸೊ ಅಡ್ವೆಂಚರಸ್ ಏನು ಪಾರ್ಟ್ ಆಫ್ ಸ್ಪೀಚ್ ಅಂತ ಆನ್ಸರ್ ಮಾಡಿ. ಕೊನೆಗೆ ಲಾಸ್ಟು ವಿಸ್ಟಮ್. ಸೊ ವಿಸ್ಟಮ್ ಎಂಬ ವರ್ಡ್ ಅಂಡರ್ಲೈನ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ಏನಂತ ನೋಡಿ. ಓಕೆ, ಸೊ ಎಸ್, ಲೈಕ್ ಐ ಮೆನ್ಷನ್ಡ್, ಈ ಒಂದು 5 ಕ್ವೆಶ್ಚನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಕೊಡುವ ಫಸ್ಟ್ 5 ಸ್ಟೂಡೆಂಟ್ಸ್ದು ಐ ಡಿ ನಾನು ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ವೀಡಿಯೋಲಿ ಡಿಸ್ಪ್ಲೇ ಮಾಡ್ತೀನಿ. ಓಕೆ, ಸೊ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ಗ್ರಾಮರ್ ಟಾಪಿಕ್ ಬೇಕಂತ ಮೆನ್ಷನ್ ಮಾಡಿರಿ, ಆ ಒಂದು ಗ್ರಾಮರ್ ಟಾಪಿಕ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.